ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ನಮ್ಮ ಮನೆ ಅಡುಗೆ ನೋಡೋಣ. ಇವತ್ತು ನಾನಿಲ್ಲಿ ಹುಳಿ ಸೊಪ್ಪು ಮಾಡ್ತಾ ಇದ್ದೀನಿ. ಇದಕ್ಕೆ 1 ಕಟ್ಟಷ್ಟು ಪಾಲಕ್ ಸೊಪ್ಪು, 1 ಕಟ್ಟಷ್ಟು ದಂಟಿನ ಸೊಪ್ಪು ಕ್ಲೀನಾಗಿ ಬಿಡಿಸಿ 2ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರೆಲ್ಲ ಶೋಧಿಸಿ ಇಟ್ಕೊಂಡಿದ್ದೀನಿ. ಒಂದು ಪ್ರೆಷರ್ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ಸುಮಾರು 2 ಈರುಳ್ಳಿ, 1 ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು ಮತ್ತು ಜೀರಿಗೆ ಇವಿಷ್ಟು ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ 8ರಿಂದ 10 ಹಾಕಿದ್ದೀನಿ. ಹುಣಸೆಹಣ್ಣು ನಿಂಬೆಹಣ್ಣಿನ ಗಾತ್ರದಷ್ಟು ತೊಗೊಂಡಿದ್ದೀನಿ. ಈರುಳ್ಳಿ ಮೀಡಿಯಮ್ ಸೈಜ್ದು 2 ತೊಗೋಬೇಕು. ಹಾಗೆಯೇ 1 ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಳ್ಳೋಣ. ಈ ಹುಳಿ ಸೊಪ್ಪಿಗೆ ಯಾವುದೇ ಥರದ ತೊಗರಿಬೇಳೆಯನ್ನು ನಾವಿಲ್ಲಿ ಬಳಸ್ತಾ ಇಲ್ಲ. ಬೇಳೆಯನ್ನು ಬಳಸದೇ ಮಾಡುವಂಥ ಸಾರಂತ ಹೇಳ್ಬೋದು, ಹುಳಿ ಸೊಪ್ಪು ಅಂತ ಹೇಳ್ತೀವಿ ಇದಕ್ಕೆ. ಹಾಗೆ ಟೊಮೆಟೊ 3ರಿಂದ 4 ಸಣ್ಣದಾಗಿ ಕಟ್ ಮಾಡಿ ಇದು ಕೂಡ ಹಾಕ್ತಾ ಇದ್ದೀನಿ. ನೀರು 1 ಗ್ಲಾಸಷ್ಟು ಹಾಕಿದ್ರೆ ಸಾಕು. ಇದಕ್ಕೆ ಹೆಚ್ಚು ನೀರು ಹಾಕುವಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ಗಟ್ಟಿಯಾಗಿ ಚಟ್ನಿ ಥರ ಬರುತ್ತೆ ಇದು, ಹಾಗಾಗಿ ನೀರು ಕಮ್ಮಿನೇ ಹಾಕ್ಕೊಳ್ಳೋಣ. ಪ್ರೆಷರ್ ಕುಕ್ಕರ್ನ ಲಿಡ್ಡನ್ನು ಕವರ್ ಮಾಡಿ ಸುಮಾರು 1 ವಿಸಿಲ್ ಕೂಗಿಸಿದ್ರೆ ಸಾಕು. ಅಮ್ಮ ಏನು ಮಾಡ್ತಿದ್ಯಾ? ಏನು ಬೇಕು, ಏನು ಮಾಡಬೇಕಿತ್ತು? ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಸೊಪ್ಪಿಗೆ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಸೊಪ್ಪನ್ನ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಹುಳಿ ಸೊಪ್ಪು ಮಾಡ್ತಾ ಇದ್ದೀನಿ. ಓಟ್ ಮಾಡಕ್ಕೆ ಹೋಗಿಲ್ವಾ? ಓಟ್ ಹೋಗ್ಬೇಕು. ಅಡುಗೆ ಮಾಡಿಟ್ಬಿಟ್ಟು ಮಧ್ಯಾಹ್ನ ಹಂಗೆ ಹೋಗ್ತೀನಿ. ನೀನು ಹೋಗಿಲ್ವಾ ಓಟ್ ಮಾಡೋಕ್ಕೆ ಪ್ರೀತು? ಇಲ್ಲ. ಯಾಕೆ? ಆಮೇಲೆ ಹೋಗ್ತೀನಿ. ಆಮೇಲೆ ಹೋಗ್ತೀಯಾ? ವೋಟ್ ಮಾಡೋಕ್ಕೆ ಎಷ್ಟು ಏಜ್ ಆಗಿರಬೇಕು? 18. ನಿಂಗೆ 18 ತುಂಬಿದ್ಯಾ ಹಂಗಾದ್ರೆ? ಇಲ್ಲ. ಮತ್ತು ಆಮೇಲೆ ಹೋಗ್ತೀನಿ ವೋಟ್ ಮಾಡೋಕ್ಕೆ ಅಂತಿದ್ಯಾ? ಆಧಾರ್ ಕಾರ್ಡ್ ಇಟ್ಕೊಂಡು ಹೋಗ್ತೀನಿ. ಆಧಾರ್ ಕಾರ್ಡ್ ಇಟ್ಕೊಂಡು ಹೋಗ್ತೀಯಾ? 18 ಇಯರ್ಸ್ ಆಗಿದ್ರೆ ಮಾತ್ರ ವೋಟ್ ಮಾಡೋಕ್ಕಾಗೋದು. ವೋಟು ಬೂತ್ವರೆಗೂ ಬಿಡ್ತಾರಷ್ಟೇ ನೋಡೋದಕ್ಕೆ. ಆಮೇಲೆ ಅಲ್ಲಿಂದ ಬ್ಯಾರಿಗೇಡ್ಸ್ ಹಾಕ್ಬಿಟ್ಟಿರ್ತಾರೆ, ಅಲ್ಲಿಂದ ಮುಂದೆ ಬಿಡಲ್ಲ ಮಕ್ಕಳನ್ನ. ಎಷ್ಟು ಗಂಟೆ ತನಕ ಇರುತ್ತೆ ಓಟು? ಇರುತ್ತೆ, ಸಂಜೆ 6 ಗಂಟೆವರೆಗೂ ಇರುತ್ತೆ. ಅಡುಗೆ ಮಾಡಿಟ್ಬಿಟ್ಟು ನಾನು ಒಬ್ಬ ಹೋಗ್ತೀನಿ. ಇದಕ್ಕೆ ಸಾಮಗಡ್ಡೆ ಅಂತಾರೆ. ಸುವರ್ಣಗಡ್ಡೆ ದೊಡ್ಡದಾಗಿರುತ್ತೆ. ಇದಕ್ಕೆ ಅರ್ಬಿ ಅಂತಾರೆ ಇಂಗ್ಲೀಷಲ್ಲಿ. ಅರ್ಬಿ ಅಂತಾರೆ. ಇದರಲ್ಲಿ ತುಂಬ ಮಣ್ಣಿರುತ್ತೆ. ಈ ಥರ ಎಲ್ಲ ಚೆನ್ನಾಗಿ ವಾಶ್ ಮಾಡಬೇಕು. ಚೆನ್ನಾಗಿ ವಾಶ್ ಮಾಡಬೇಕು, ಮಣ್ಣಿರುತ್ತೆ. ಸ್ವಲ್ಪ ನೀರಲ್ಲಿ ಚೆನ್ನಾಗಿ ನೆನೆಸಿಟ್ಬಿಟ್ಟು ಪ್ರೆಷರ್ ಕುಕ್ ಮಾಡಬೇಕು. 1 ವಿಸಿಲ್ ಕೂಗಿಸ್ಬಿಟ್ಟು ಆಮೇಲೆ ಅದನ್ನು ಆಲೂಗಡ್ಡೆ ಸಿಪ್ಪೆ ತೆಗಿತೀವಲ್ವ, ಅದೆಲ್ಲ ತೆಗೆದ್ರೆ ಬಂದ್ಬಿಡತ್ತೆ ಕ್ಲೀನಾಗಿ ಸಿಪ್ಪೆ ಎಲ್ಲ. ಆಮೇಲೆ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದು. ತುಂಬ ಚೆನ್ನಾಗಿರುತ್ತೆ ಇದು. ತುಂಬ ಒಳ್ಳೇದಂತಾರೆ. ಈ ಥರ ಗೆಡ್ಡೆ ಗೆಣಸು ಎಲ್ಲ ವರ್ಷಕ್ಕೊಂದ್ಸತಿ ತಿನ್ಬೇಕು ನಾವು. ಈ ವರ್ಷಕ್ಕೊಂದ್ಸತಿ ಏನು ಇಷ್ಟು ಈಸಿಯಾಗಿ ಅವೈಲೇಬಲ್ ಇದ್ದಾಗ ತಿಂಗಳಿಗೆ 1 ಸಲ 2 ಸಲ ತಿಂದ್ರೂ ತುಂಬ ಒಳ್ಳೇದಿದೆ. ಯಾಕಂದರೆ ಹೊಟ್ಟೆಲಿ ಕಲ್ಲು ಕೂದಲು ಆ ಥರ ಎಲ್ಲ ಇರುತ್ತೆ. ಸೊ ಅದೆಲ್ಲ ಕ್ಲೀನಾಗಿ ವಾಶ್ ಔಟಾಗಿ ಆಚೆ ಬಂದ್ಬಿಡುತ್ತೆ. ಈ ಥರ ಗೆಡ್ಡೆ ಗೆಣಸು ಜಾಸ್ತಿ ತಿನ್ಬೇಕು ನಾವು. ಸುವರ್ಣಗಡ್ಡೆ ಮತ್ತು ಇದಕ್ಕೆ ಶಾಮ್ಗಡ್ಡೆ ಅಂತೀವಿ. ಸೊ ನೋಡಿ ಎಷ್ಟು ಮಣ್ಣಿದೆ ನೋಡಿ, ಮಣ್ಣಿಗೆ ತೋರಿಸ್ತೀನಿ ಎಷ್ಟು ಮಣ್ಣಿದೆ ನೋಡಿ. ನೀವು ಗಡ್ಡೆ ತಿಂತೀರಾ? ಕಮೆಂಟ್ ಮಾಡಿ.
ಚೆನ್ನಾಗಿ ವಾಶ್ ಆಗಿದೆ. ಮತ್ತೆ ವಾಶ್ ಮಾಡಿಬಿಟ್ಟು ಪ್ರೆಷರ್ ಕುಕ್ಕರ್ ಹಾಕ್ತೀನಿ. ಸ್ವಲ್ಪ ಹಂಗೆ ಹಿಂದಕ್ಕೆ ಹೋಗಿ ನೀರು ಹಿಡಿತೀನಿ. ಒಂದು ಅರ್ಧ ಗ್ಲಾಸ್ ಗಡ್ಡೆ ಎಲ್ಲ ಮುಳುಗೋಷ್ಟು ನೀರು ಹಾಕಿದ್ರೆ ಸಾಕು. ಈ ಥರ ಪ್ರೆಷರ್ ಕುಕ್ ಮಾಡಿಬಿಟ್ರೆ ಬೇಗನೆ ಬೇಯುತ್ತೆ. ಒಂದು ವಿಸಿಲ್ ಕೂಗಿಸಿದ್ರೆ ಸಾಕು. ಈಗ ಪ್ರೆಷರ್ ಕುಕ್ ಮಾಡಿಬಿಡ್ತೀನಿ 1 ವಿಸಿಲ್. ಒಂದರಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಸೊಪ್ಪಿಟ್ಟಿದ್ದೀನಿ ಹುಳಿ ಸೊಪ್ಪು ಮಾಡೋದಕ್ಕೆ, ಮತ್ತು ಇದು ಗಡ್ಡೆ. ಸೊ ಅಷ್ಟರಲ್ಲಿ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿದಾಯಿತು. ಬೆಂಡೆಕಾಯಿ ಪಲ್ಯಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ. ಈಗ ಬೆಂಡೆಕಾಯಿ ರೋಸ್ಟ್ ಮಾಡ್ಕೊಳ್ಳೋಣ. ಕ್ಯಾಸ್ಟ್ ಐರನ್ ಅಂದರೆ ಕಬ್ಬಿಣದ ಪಾತ್ರೆಯನ್ನು ಇಟ್ಟಿದ್ದೀನಿ. ಇದಕ್ಕೊಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಬೆಂಡೆಕಾಯಿ ಫ್ರೈ ಆಗಿರೋದ್ರಿಂದ 2 ಇಂದ 3 ಸ್ಪೂನಷ್ಟು ಎಣ್ಣೆ ಹಾಕಬೇಕಾಗುತ್ತೆ. ಈ ಕ್ಯಾಸ್ಟ್ ಐರನ್ ಪಾತ್ರೆಯಲ್ಲಿ ಈ ಥರ ಬೆಂಡೆಕಾಯಿ ರೋಸ್ಟ್ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪನೂ ಅಂಟೋದಿಲ್ಲ ಪಾತ್ರೆಗೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಹೆಲ್ತಿ ವೈಸ್ ಕೂಡ ಒಳ್ಳೆಯದೇ. ಈಗ ಸಿಮ್ ಫ್ಲೇಮಲ್ಲಿ ಬೆಂಡೆಕಾಯಿನ ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ. ಈ ಕಡೆ ಅರಬಿ ಶಾಮ್ಗಡ್ಡೆ ಅಂತ ಏನು ಹೇಳ್ತೀವಿ, ಇದನ್ನು ಬೇಯೋದಕ್ಕೆ ಇಟ್ಟಿದ್ವಲ್ವಾ, ಪ್ರೆಷರ್ ಕುಕ್ ಮಾಡಿದ್ವಲ್ಲ, ಒಂದೇ ವಿಸಿಲ್ ಕೂಗಿಸಿದ್ದು ತುಂಬ ಚೆನ್ನಾಗಿ ಬೆಂದೋಗಿದೆ. ನೋಡಿ, ಈ ರೀತಿಯಾಗಿ ಆಲೂಗಡ್ಡೆ ಸಿಪ್ಪೆ ಎಲ್ಲ ಬಿಡಿಸ್ತೀವಲ್ವ, ಈ ಥರ ಬಿಡಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ಸಿಪ್ಪೆ ಎಲ್ಲ ಬಿಡಿಸಿದ ನಂತರ ಇದನ್ನು ಮೀಡಿಯಮ್ ಸೈಜ್ನಲ್ಲಿ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ತುಂಬ ಸಣ್ಣನೂ ಬೇಡ, ತುಂಬ ದಪ್ಪನೂ ಬೇಡ. ಈ ರೀತಿಯಾಗಿ ನೋಡಿ ಸ್ಲೈಸ್ ಥರ ಕಟ್ ಮಾಡಿ ಇಟ್ಕೊಳ್ಳೋಣ. ಇಲ್ಲ ಇದರಲ್ಲಿ 1ರಲ್ಲಿ 4 ಭಾಗಗಳು ಕೂಡ ನೀವು ಕಟ್ ಮಾಡ್ಕೋಬೋದು. ಬೆಂಡೆಕಾಯಿನ ಒಂದ್ಸಲ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಆವಾಗವಾಗ. ಈ ಕಡೆ ಇನ್ನೊಂದು ಕ್ಯಾಸ್ಟ್ ಐರನ್ ಪ್ಯಾನನ್ನು ಇಟ್ಟಿದ್ದೀನಿ. ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಕಟ್ ಮಾಡ್ಕೊಂಡಿರುವಂಥ ಅರಬಿ ಪೀಸ್ಗಳನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ಸಿಮ್ ಫ್ಲೇಮ್ ಇಟ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ತುಂಬ ಅಂದರೆ ತುಂಬ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಇದರಲ್ಲಿ ಜಾಸ್ತಿ ಎಣ್ಣೆ ಹಾಕಬೇಕು ಅಂತ ಏನಿಲ್ಲ, ಕಮ್ಮಿ ಎಣ್ಣೆಯಲ್ಲೇ ನಾವು ಇದರಲ್ಲಿ ಅಡುಗೆಗಳನ್ನು ಕುಕ್ ಮಾಡ್ಕೋಬೋದು. ಈ ಕ್ಯಾಸ್ಟ್ ಐರನ್ ಪಾತ್ರೆಗಳೆಲ್ಲ ನಾನು ಜೆನ್ ಪವರ್ ಕಂಪ್ನಿ ಇವ್ರದ್ದು ಒಂದು ವಾಟ್ಸಪ್ ಗ್ರೂಪ್ ಇದೆ. ಆ ಗ್ರೂಪಿಂದ ನಾನು ಎಲ್ಲ ಪರ್ಚೇಸ್ ಮಾಡಿ ತಗೊಂಡಿದ್ದೀನಿ. ಸೊ ಇದೆಲ್ಲ ನಾನು ಪರ್ಚೇಸ್ ಮಾಡಿರೋಂಥದ್ದೇ, ಯಾವುದೂ ಪ್ರಮೋಷನ್ ವಿಡಿಯೋ ಇಲ್ಲ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅವರ ಫೋನ್ ನಂಬರ್ ಅಥವಾ ವಾಟ್ಸಪ್ ನಂಬರನ್ನು ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ನೀವು ಅವ್ರನ್ನ ವಾಟ್ಸಪ್ ಮಾಡಿ ಅವ್ರ ಹತ್ರ ನೀವು ತರಿಸ್ಕೋಬೋದು. ಸೊಪ್ಪು ಪ್ರೆಷರ್ ಕುಕ್ಕರ್ ಮಾಡಿದ್ವಲ್ವ, 1 ವಿಸಿಲ್ ಪ್ರೆಷರ್ ಬಿಟ್ಟಿದೆ. ಎಕ್ಸ್ಟ್ರಾ ನೀರೆಲ್ಲ ತೆಗೆದುಬಿಟ್ಟು ನೀವು ಮಿಕ್ಸಿಗೆ ಹಾಕಿ ಇದನ್ನು ರುಬ್ಕೋಬೋದು. ಇಲ್ಲಾಂದರೆ ಈ ಥರ ಹ್ಯಾಂಡ್ ಬ್ಲೆಂಡರ್ ಇದ್ದರೆ ತುಂಬ ಈಸಿಯಾಗಿಯೇ ಮಾಡ್ಕೋಬೋದು. ಸೊಪ್ಪು ಬಿಸಿ ಇರೋದ್ರಿಂದ ಅದನ್ನು ತಣ್ಣಗೆ ಮಾಡಿ ಆನಂತರ ನಾವು ಮಿಕ್ಸಿಗೆ ಹಾಕಬೇಕಾಗತ್ತೆ. ಇವಾಗ ಹ್ಯಾಂಡ್ ಬ್ಲೆಂಡರ್ ಇರೋದ್ರಿಂದ ಹೀಗೆ ಡೈರೆಕ್ಟಾಗಿ ಬಿಸಿ ಇದ್ರೂ ಪರವಾಗಿಲ್ಲ, ಈ ರೀತಿಯಾಗಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೋದು. ಈ ಹ್ಯಾಂಡ್ ಬ್ಲೆಂಡರ್ ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದೀನಿ. ಬೇಕು ಅಂದರೆ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವು ತರಿಸ್ಕೋಬೋದು. ಯಾವಾಗಲೂ ಅಷ್ಟೇ, ನಾವು ಮಸ್ಸೊಪ್ಪು ಮಾಡಿದಾಗ ಅರ್ಜೆಂಟ್ ಇದ್ದಾಗ ಬಿಸಿ ಬಿಸಿನೇ ನಾವು ಮಿಕ್ಸಿ ಜಾರ್ಗೆ ಹಾಕಿ ಆನ್ ಮಾಡಿಬಿಟ್ಟಿರ್ತೀವಿ, ಫುಲ್ ಎಲ್ಲ ಎಗರಿ ಗಲೀಜಾಗ್ಬಿಟ್ಟಿರುತ್ತೆ. ಸೊ ಆ ಟೆನ್ಷನ್ನೇ ಬೇಡ. ಈ ಥರ ಹ್ಯಾಂಡ್ ಬ್ಲೆಂಡರ್ ಇದ್ದರೆ ಬಿಸಿ ಇದ್ರೂ ಪರವಾಗಿಲ್ಲ, ಎಷ್ಟೇ ಅರ್ಜೆನ್ಸಿ ಇದ್ದರೂ ಪರವಾಗಿಲ್ಲ, ಹ್ಯಾಂಡ್ ಬ್ಲೆಂಡ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಕಡೆ ಅರ್ಬಿ ಎಲ್ಲ ರೋಸ್ಟ್ ಮಾಡೋಕ್ಕೆ ಇಟ್ಟಿದ್ವಲ್ವಾ, ಒಂದು ಸೈಡೆಲ್ಲ ಫುಲ್ ಬ್ರೌನ್ ಆಗಿದೆ ನೋಡಿ, ಗೋಲ್ಡನ್ ಬ್ರೌನ್ ಬಂದಿದೆ, ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ಇದನ್ನೆಲ್ಲ ಇನ್ನೊಂದು ಕಡೆಗೆ ಫ್ಲಿಪ್ ಮಾಡಿಕೊಂಡು ಎರಡೂ ಕಡೆನೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ತಿನ್ನೋವಾಗ ತುಂಬಾ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಈ ಶಾಮ್ಗಡ್ಡೆ ಏನು ಹೇಳ್ತೀವಿ, ಒಂದು ಸ್ವಲ್ಪ ಅಂಟು ಥರ ಬರುತ್ತೆ. ಸೊ ಅಂಥ ಟೈಮಲ್ಲಿ ಈ ಥರ ನಾವು ರೋಸ್ಟ್ ಮಾಡ್ಕೋಬೋದು. ಅದರಲ್ಲೂ ಈ ಥರ ಕ್ಯಾಸ್ಟ್ ಐರನ್ ಪಾತ್ರೆಗಳಲ್ಲಿ ಪ್ಯಾನಲ್ಲಿ ರೋಸ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟು. ಇವಾಗ ಬೆಂಡೆಕಾಯಿ ಫ್ರೈ ಆದಮೇಲೆ ಈರುಳ್ಳಿ 1-2 ಸಣ್ಣದಾಗಿ ಕಟ್ ಮಾಡಿರೋದು ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಟೊಮೆಟೊ 2-3 ಸಣ್ಣದಾಗಿ ಕಟ್ ಮಾಡಿರೋದು ಹಾಕ್ಬೋದು. ಸ್ವಲ್ಪ ಅರಿಶಿನ ಪುಡಿ, ಬೆಂಡೆಕಾಯಿ ಫ್ರೈಗೆ ಸ್ವಲ್ಪ, ಈ ಕಡೆ ರೋಸ್ಟ್ಗೆ ಎರಡಕ್ಕೂ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ.
ಬೆಂಡೆಕಾಯಿ ಫ್ರೈ ಮಾಡೋವಾಗ ಯಾವಾಗಲೂ ಅಷ್ಟೇ ನಾವು ಲಿಡ್ಡನ್ನು ಕವರ್ ಮಾಡಬಾರ್ದು. ಲಿಡ್ ಕವರ್ ಮಾಡಿದ್ರೆ ಇನ್ನೂ ಅಂಟು ಲೋಳೆ ಅಂತ ಏನು ಹೇಳ್ತೀವಿ ಅದು ಜಾಸ್ತಿ ಆಗುತ್ತೆ. ಈ ಥರ ಓಪನ್ ಆಗಿಯೇ ಇಟ್ಕೊಂಡು ನಾವು ಬೆಂಡೆಕಾಯಿ ಫ್ರೈ ಮಾಡಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಎರಡೂ ರೆಸಿಪಿಗಳಿಗೆ ಹಾಕ್ಬಿಡೋಣ. ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ಇದಕ್ಕೆ ಮಸಾಲೆ ಪೌಡರ್ಸ್ ಏನೂ ಹಾಕುವಂಥ ಅವಶ್ಯಕತೆ ಇಲ್ಲ. ಸಿಂಪಲಾಗಿ ನಾನಿಲ್ಲಿ ಬೇಳೆ ಸಾಂಬಾರು ಪುಡಿಯನ್ನು ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಖಾರಕ್ಕೆ ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. 3/4ರಿಂದ 1 ಸ್ಪೂನಷ್ಟು ಹಾಕ್ಕೋಬೋದು. ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಿಮ್ ಫ್ಲೇಮ್ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕು ಅಂದರೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೋದು, ಇಲ್ಲಾಂದ್ರೂ ಸ್ಕಿಪ್ ಮಾಡ್ಬೋದು, ಚೆನ್ನಾಗಿಯೇ ಇರುತ್ತೆ. ನಮ್ಮ ಅರ್ಬಿ ರೋಸ್ಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಬೆಂಡೆಕಾಯಿ ಪಲ್ಯಕ್ಕೆ ಇದಕ್ಕೂ ಕೂಡ ಸಾಂಬಾರು ಪುಡಿ 1ರಿಂದ 1.5 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಸಾಂಬಾರು ಪುಡಿ ಬೇಡ ಅಂತೇಳಿದ್ರೆ ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಎರಡೂ 1 ಸ್ಪೂನಷ್ಟು ಹಾಕ್ಕೊಳ್ಳಿ. ಕೊನೆಯಲ್ಲಿ ನಿಂಬೆ ರಸ ಸೇರಿಸ್ತಾ ಇದ್ದೀನಿ ಬೆಂಡೆಕಾಯಿ ಫ್ರೈಗೆ ಹಾಗೆ ಅರ್ಬಿ ರೋಸ್ಟ್ಗೆ. ಎರಡಕ್ಕೂ ನಿಂಬೆ ರಸ ಹಾಕಿ ಸ್ಟವನ್ನು ಆಫ್ ಮಾಡಿಕೊಂಡ್ರೆ ನಮ್ಮ ಬೆಂಡೆಕಾಯಿ ಪಲ್ಯ ಮತ್ತು ಅರ್ಬಿ ರೋಸ್ಟ್ ಅಟ್ ಎ ಟೈಮ್ 2 ರೆಸಿಪಿಗಳು ರೆಡಿ ಆದವು. ಈಗ ಕೊನೆಯಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಸಾಸಿವೆ, ಜೀರಿಗೆ ಹಾಕಿ ಚಿಟ್ಕುಡಿಸ್ತೀನಿ. ಬೆಳ್ಳುಳ್ಳಿ ಜಜ್ಜಿರೋದು ಇದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕರಿಬೇವು. ಈಗ ಒಗ್ಗರಣೆಗೆ ರೆಡಿ ಮಾಡಿಟ್ಕೊಂಡಿರುವಂಥ ನಮ್ಮ ಹುಳಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಹುಳಿ ಸೊಪ್ಪನ್ನು ರುಬ್ಬೋ ಕಲ್ಲಲ್ಲಿ ರುಬ್ಬಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಸೊ ಈಗಿನ ಕಾಲದಲ್ಲಿ ನಮ್ಮ ಮನೆಗಳಲ್ಲೆಲ್ಲ ರುಬ್ಬೋ ಕಲ್ಲು ಇಟ್ಕೊಳ್ಳೋ ಅಷ್ಟು ಜಾಗ ಇರೋದಿಲ್ಲ. ಹಾಗಾಗಿ ಈ ಥರ ಹ್ಯಾಂಡ್ ಬ್ಲೆಂಡರ್ ಅಥವಾ ಮಿಕ್ಸಿಲಿ ಮಾಡ್ಕೋತೀವಿ. ನೋಡಿ ಫಟಾಫಟ್ ಅಂತ ಅರ್ಧ ಗಂಟೆಯಲ್ಲಿ ಇವತ್ತಿನ ಅಡುಗೆ ರೆಡಿ ಮಾಡಿಬಿಟ್ಟೆ. ಹುಳಿ ಸೊಪ್ಪು ಘಮ ಘಮ ಅಂತಿದೆ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆಯೇ ಬೆಂಡೆಕಾಯಿ ಪಲ್ಯ, ಅರಬಿ ರೋಸ್ಟ್ ಜೊತೆಗೆ ವೈಟ್ ರೈಸ್. ಬನ್ನಿ ಪ್ಲೇಟಿಂಗ್ ಮಾಡೋಣ. ತೋತಾಪುರಿ ಮಾವಿನಕಾಯಲ್ಲಿ ಉಪ್ಪಿನಕಾಯಿ ಹಾಕಿದ್ದೆ, ಇನ್ಸ್ಟೆಂಟ್ ಉಪ್ಪಿನಕಾಯಿ. ಜೊತೆಗೆ 1 ಪೀಸಷ್ಟು ಕೇಕ್ ಕೂಡ ಇಟ್ಟಿದ್ದೀನಿ. ನಿನ್ನೆ ನಮ್ಮ ಹಸ್ಬೆಂಡ್ ಬರ್ಡೇ ಇತ್ತು, ಶಾರ್ಟ್ಸಲ್ಲಿ ಶೇರ್ ಮಾಡ್ಕೊಂಡಿದ್ದೆ. ಸೊ ಇವಿಷ್ಟು ಇವತ್ತಿನ ನಮ್ಮನೆ ಅಡುಗೆ. ಇವಾಗ ಊಟ ಮಾಡಿ ಬೇಗನೆ ಓಟ್ ಮಾಡೋದಕ್ಕೆ ಹೋಗಬೇಕು. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ, ಡೈರೆಕ್ಟಾಗಿ ಲಂಚ್ ಪ್ರಿಪೇರ್ ಮಾಡಿದ್ದೀನಿ. ಸೊ ಒಟ್ಟಿಗೆ ಈಗ ಊಟ ಮಾಡಿಬಿಟ್ಟು ಓಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಡೈಲಿ ವ್ಲಾಗ್ಸನ್ನು ಹಾಕಿ ಅಂತ ತುಂಬ ರಿಕ್ವೆಸ್ಟ್ ಬರ್ತಿದೆ. ಸೊ ಹಾಗಾಗಿ ನಾನು ಯೂಟ್ಯೂಬ್ ಶಾರ್ಟ್ಸ್ನಲ್ಲಿ ಡೈಲಿ ಶಾರ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಯಾರಾದರೂ ನೋಡಿಲ್ಲ ಅಂತೇಳಿದ್ರೆ ಇಂಟ್ರೆಸ್ಟ್ ಇದೆ, ದಯವಿಟ್ಟು ನೀವು ನಮ್ಮ ಯೂಟ್ಯೂಬ್ ಶಾರ್ಟ್ಸ್ ಕೂಡ ಫಾಲೋ ಮಾಡ್ಬೋದು. ಡೈಲಿ ಅಪ್ಡೇಟ್ಸನ್ನು ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿ ಆಗ್ತೀನಿ ಮತ್ತೊಂದು ಸೂಪರ್ ಆಗಿರೋಂಥ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್, ನಮಸ್ತೆ.